ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಸ್ಐಆರ್ ಎನುಮೆರೇಷನ್ ಫಾರಂ ಭರ್ತಿ ಪ್ರಕ್ರಿಯೆ ಈಗ ಆರಂಭವಾಗಿದೆ. ಈ ಎಸ್ಐಆರ್ ಎನುಮೆರೇಷನ್ ಫಾರಂ ಭರ್ತಿ ಮಾಡಬೇಕಾದರೆ ಕೆಲವೊಂದು ಮುಖ್ಯ ಗಮನಹರಿಸುವ ವಿಷಯ ಮತ್ತು ಮಾಹಿತಿ ನಿಮಗಾಗಿ ನಮ್ಮ ಇನ್ಸೈಟ್ ನ್ಯೂಸ್ 14 ತಂದಿದೆ. ಈ ಎನುಮೆರೇಷನ್ ಫಾರಂ ಭರ್ತಿ ಮಾಡಬೇಕಾದರೆ ನಿಮ್ಮ ಬಳಿ ಬಿಳಿ ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಇರುವ ಪಾಸ್ಪೋರ್ಟ್ ಸೈಜ್ 2 ಫೋಟೋದಲ್ಲಿ ನಿಮ್ಮ ಕಿವಿಗಳು ಕಾಣಬೇಕಾಗಿದೆ. ಎನುಮೆರೇಷನ್ ಫಾರಂ 2 ಕಾಪಿ ಜೆರಾಕ್ಸ್, ಆಧಾರ್ ಕಾರ್ಡ್ ನಿಮ್ಮ ಬಳಿ ಇದ್ದರೆ ಆಧಾರ್ ನಂಬರ್ ಕರೆಕ್ಟ್ ಆಗಿ ಬರೆಯಲು ಸಹಾಯವಾಗುತ್ತದೆ. ನಿಮ್ಮ ಮೊಬೈಲ್ ನಂಬರ್, 2002ರ ಮತಪಟ್ಟಿಯ ನಿಮ್ಮ ಡೀಟೇಲ್ಸ್ ಇಲ್ಲದಿದ್ದರೆ ನಿಮ್ಮ ಅಪ್ಪ ಅಥವಾ ಅಮ್ಮನ 2002ರ ಮತಪಟ್ಟಿಯ ಡೀಟೇಲ್ಸ್, ಅದನ್ನು ಇಲ್ಲದಿದ್ದರೆ ನಿಮ್ಮ ಅಜ್ಜ ಅಥವಾ ಅಜ್ಜಿಯ 2002ರ ಮತಪಟ್ಟಿಯ ಡೀಟೇಲ್ಸ್ ಇರಬೇಕು. ಇದರ ಜೊತೆಗೆ ಎನುಮೆರೇಷನ್ ಫಾರಂ ಭರ್ತಿ ಮಾಡಬೇಕಾದರೆ ಜಾಗೃತಿ ಇರಲಿ, ಮುಖ್ಯವಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ನೀವು ಮೊದಲು ಖಾಲಿ ಎನುಮೆರೇಷನ್ ಫಾರಂ ಜೆರಾಕ್ಸ್ ಕಾಪಿಯಲ್ಲಿ ಮೊದಲು ಕಂಪ್ಲೀಟ್ ಬರೆಯಿರಿ. ನಂತರ ಒರಿಜಿನಲ್ ಎನುಮೆರೇಷನ್ ಫಾರಂ ಭರ್ತಿ ಮಾಡಲು ಆರಂಭಿಸಿದ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಹೇಗಿದೆಯೋ ಅದೇ ರೀತಿ ಅದೇ ಸ್ಪೆಲ್ಲಿಂಗ್ ಬರೆಯಬೇಕು. ಎನುಮೆರೇಷನ್ ಫಾರಂ ಭರ್ತಿ ಮಾಡಿದ ನಂತರ ಒಂದು ಸಲ ಚೆಕ್ ಮಾಡಿಕೊಂಡು ನಿಮ್ಮ ಸಹಿ ಸಿಗ್ನೇಚರ್ ಮಾಡಿ, ನಂತರ ನಿಮ್ಮ ಬಿಎಲ್ಒ ಸಿಗ್ನೇಚರ್ ಮಾಡಿಸಿ ಇದರ ಒಂದು ಕಾರ್ಬನ್ ಕಾಪಿ ಅಥವಾ ಜೆರಾಕ್ಸ್ ಕಾಪಿ ಪಡೆದುಕೊಳ್ಳಿ. ಇದೇ ಈ ಹೊತ್ತಿನ ವಿಶೇಷ ಎನುಮೆರೇಷನ್ ಫಾರಂ ಭರ್ತಿ ಮಾಡುವ ಜಾಗೃತೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.